like it. I like it. I like it. Elegant student. ಯಾರೋ ಇಬ್ರಲ್ಲಿ ನಾನು ಹೋಗಿ ನೀನಿಲ್ಲ ಹೋಗಿ ನಿನ್ಗೋಸ್ಕರ ರೆಡ್ ಕಾರ್ಪೆಟ್ ಹಾಕಿರೋದು ಹೋಗು ಬರಬೇಕು ಇವಳು ಬ್ಯಾಗ್ನ ಅಲ್ಲಿ ನಾವು ಎಲ್ಲಿ ತಿಂತಿದ್ರಿ ಅಲ್ಲೇ ಬಿಟ್ಬಿಟ್ಟು ಅರ್ಧಕ್ಕರ್ಧ ಹೋಗ್ಬಿಟ್ಟಿದ್ರಿ ಅವಳು ಬೇಡ ಇನ್ಮೇಲೆ ನಾನು ಲಾಗಲ್ಲಿ ಹೋಗೆ ಬೆಳಗ್ಗೆಯಿಂದ ಏನು ಇಗ್ನೋರ್ ಮಾಡೋಳೆ ಅಂದ್ರೆ ನಾನು ಉಪೇಂದ್ರವ್ರಿಗೆ ಯಾವಾಗ ಹೇಳ್ತೀನಿ ನಿಮಗೆ ಕಾಲೇಜಲ್ಲಿ ಸಿಗ್ಬೇಕಾಗಿತ್ತು ನಾನು ಅವಾಗ ನಾನು APS ಅಲ್ಲಿ ಓದ್ಬೇಕು. ಸೊ ಪ್ರಾಕ್ಟೀಸ್ ಆಯ್ತು. ಯಾರಿಲ್ಲ ಅನುಕ್ಕೆ ನಾನು ಕುಸುಮ. ಸೊ ಇವತ್ತು ಕಾಲೇಜ್ ಡೇ ಇದೆ, ಅದಕ್ಕೆ ಬಂದಿದ್ದೀವಿ. ಫಸ್ಟ್ ಡೇ ಸಾರಿ ಇದೊಂದು ಹುಡುಗಿ, ಅದು ನಮ್ಮ CR ಬರಲ್ಲ. ಓಕೆ, ಇವತ್ತು ಟ್ಯಾಲೆಂಟ್ಸ್ ಡೇ, ಫಸ್ಟ್ ಡೇ ಇವತ್ತು. ನಾವು ಎಷ್ಟೊತ್ತಿಗೆ ಬಂದ್ವಿ ಗೊತ್ತಾ? I came at 7:30 ಎಕ್ಸಾಕ್ಟ್ಲಿ. ಇವರೆಲ್ಲ 8 o'clock ಬಂದ್ರು. 8 o'clock ಯಾರು ಬರ್ತಾರೆ ಟ್ಯಾಲೆಂಟ್ಸ್ ಡೇಗೆ? ಇರೋದು 10 ಗಂಟೆಗೆ. ಬಟ್ ಬಂದಿರೋದು ಏನು ಮಾಡಿದ್ರು? ಓಕೆ, ಸೊ ಶೂ ನನ್ನ ಬ್ಲಾಗು ಏನಿವತ್ತು ಇವತ್ತು ಫಸ್ಟ್ ಡೇ. ಸೆಕೆಂಡ್ ಡೇ ನಮ್ಮದು ಏನಿರೋದು ಫ್ಯಾಷನ್ ಶೋ ಇರೋದು. ಇವತ್ತು ಸ್ಟೇಜ್ ರಿಹರ್ಸಲ್ ಮಾಡೋಕ್ಕೆ ಬಂದಿದ್ದೀವಿ ಬೆಳಗ್ಗೆನೆ ಅಷ್ಟೇ ಗೈಸ್. ಇವತ್ತೇನೇನಿದೆ, ಸೋಲೋ ಸಾಂಗ್ ಇದೆ, ಆಮೇಲೆ ಯಾರು ಬರ್ತಾರೆ ಗೆಸ್ಟು ಕರೆಕ್ಟು, ಅವ್ರದ್ದು ಮೂವಿ ಪ್ರಮೋಷನ್ಗೆ ಬರ್ತಾರೆ, ಅದ್ಯಾವುದೋ ಹೊಸ ಮೂವಿ ಪ್ರಮೋಷನ್ಗೆ. ಆಮೇಲೆ ನಾನು ಗ್ರೂಪ್ ಸಾಂಗಲ್ಲಿ ಇದ್ದೀನಿ, ಹಾಡೇ ಪ್ರಾಕ್ಟೀಸ್ ಮಾಡಿಲ್ಲ ಇಷ್ಟು ದಿನ. ಅವರು ವಿಡಿಯೋ ಮಾಡಿದವ್ರು ನಾನು ಆ ವಿಡಿಯೋ ನೋಡ್ತೇವೆ. ನೀನು ಏನಾದರೂ ಹೇಳ್ತೀಯಾ ಇವತ್ತು? ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇಲ್ಲ, ನಿದ್ದೆ ಮಾಡಿ. ನಾನು ಯಾವಾಗ ಉಳ್ಕೊಟ್ಟು ಹಾಕ್ಕೊಂತೀನಿ, ನಾನು ಎಕ್ಸ್ಚೇಂಜ್. ನನಗೆ ನಾಳೆ ಆಗೋ ಡ್ರೆಸ್ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅಬೌಟ್ ದಟ್ ಫ್ಯಾಷನ್, ಓ ಮೈ ಗಾಡ್, ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಒಂದು ವಾಟ್ ಇಸ್ ದಟ್ ಬರ್ತಾ ಇಲ್ಲ ಬ್ರೋ. ಏನೋ ಆಯಿತು, ಫಲ ಸಿಗಬೇಕು, ಎಕ್ಸಾಕ್ಟ್ ಆಗಿರೋ ಫಲ ಸಿಗಬೇಕು. ಸಿಕ್ಕಿಲ್ಲ ಅಂದರೆ ಸುಜನ ಹೊಡಿತಾಳೆ ಎಲ್ರಿಗೂ ಹಾಕ್ಕೊಂಡು. ಫಸ್ಟ್ ನನಗೆ ಬೀಳೋದು, ನಿಂಗಲ್ಲ ಹಂಗೆ ಉದಯಿಗೆ ಬೀಳೋದು. ಸೊ ಅಷ್ಟೇ ಗೈಸ್, ಇವಾಗ ಹೋಗಿ ಪ್ರಾಕ್ಟೀಸ್ ಮಾಡೋಣ. ನೀವು ಇಷ್ಟು ದಿನದ್ದು ನಾನು ಆಮೇಲೆ ಹಾಕ್ತೀನಿ ಅನ್ಸುತ್ತೆ, ಗೊತ್ತಿಲ್ಲಪ್ಪ. ಇವಳು ಔಟ್ಫಿಟ್ ಎಷ್ಟು ಬರ್ತಂತೇಳಿ ಹೇಳ್ತಾಳೆ, ಎಲ್ಲಿಂದ ಏನು ತಗೊಂಡ್ಳು ಅಂತ. ಏನು this is 700. ಓಕೆ, This is ನೀನು ಯಾರ್ದು? me my this is 200 and this is 1,002 or 5, I don't know. And this is God. And this is 10 rupees. This is also my sister's. And all these are my sisters. ಎಲ್ಲ ತಂಗಿದೀರು, ಅಕ್ಕಂದೇ ತಕೊಂಬರೋದು. Lipstick is my friends. ಸೇಮ್ ಲಿಪ್ಸ್ಟಿಕ್ ನನ್ನ ಫ್ರೆಂಡು. Eyeliner is also my friends. Yeah, I'm done. ಅಕ್ಕ ಎಲ್ಲ ಬೇರೆಯವ್ರದ್ದು ಹಾಕೊಂಡು ಬಂದೊಳಗೆ. ನೆಕ್ಸ್ಟ್ ನೀನು ಬಾ, ನೀನು ಹೇಳು. ನಿನ್ನ ಬಟ್ಟೆ ಮಿಶ್ ಅದು ಜಯನಗರ್. ಅಕ್ಕ ಸ್ಪಾನ್ಸರ್ಡ್, ನಂದು 1 ತಿಂಗಳಿಂದ ಹಾಕೊಂಡು. ಇದು ನಮ್ಮ ಅಕ್ಕಂದು, ಇದು ನಂದು. ಇದಕ್ಕೆ 60 ರೂಪೀಸ್ ನಾನು ಕೊಡಲಿಲ್ಲ ಆ ಅಂಗಡಿಯವ್ರಿಗೆ. ನೀನು ಬೇಡ.
ಸೊ ಗೈಸ್ ಇವಾಗ ಪ್ರಾಕ್ಟೀಸ್ ಆಯಿತು. ಅಯ್ಯೋ ಗೈಸ್ ಇವಾಗ ಪ್ರಾಕ್ಟೀಸ್ ಮುಗೀತು. ಸೊ ನಾವು ವಾಪಸ್ ಇವಾಗ ಪಾರ್ಕ್ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ ಗೈಸ್ ಅಷ್ಟೇ. ನಾವಿವಾಗ ಬ್ಯೂಗಲ್ ರಾಕ್ ಬಂದಿದ್ದೀವಿ ಪ್ರಾಕ್ಟೀಸ್ಗೆ. ಎಲ್ಲರೂ 10 o'clockವರೆಗೂ ಟೈಮ್ ಇದೆ. ಇನ್ನು ಗೆಸ್ಟ್ ಬರೋದಕ್ಕೆ ಹೀಗೆ ಆಯ್ ಮಾಡಿರಿ ಅನೋ ನಿನಗೂ. ನೀವೆಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದೀರಿ. ನಾವು ಇವತ್ತು ಬರ್ತಲ್ಲ, ನಾವು ನಾಳೆ ಬರ್ತೀವಿ. ನಾಳೆ ಫುಲ್ ಸೃಜನ ಹೀರೋಯಿನು. ನಡೀರಿ ಇವಾಗ. ನೋಡ್ದಾ ನೀನು? ಮೌರ್ಯ ಬಂದಿದ್ದಾಳೆ. ಅವಳಿಗೆ ವ್ಲಾಗ್ ಬೇಡ ಅಂತ ಇದ್ಲವಳು. ಹೇರ್ ಸ್ಟೈಲ್ ಆರ್ಟಿಸ್ಟ್ ತೋರ್ಸೋದು ಬೇಡವಾ? ಏನು ಆರ್ಟಿಸ್ಟು? ಏನು ಆರ್ಟಿಸ್ಟ್ ಅವಳು? ಏನೋ. ಸೊ ಅವಳಿಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ. ಇವಳು ಯಾಕೆ ಹಿಂಗೆ ಅವಳೆ ಗೊತ್ತಿಲ್ಲ. ಅಕ್ಕ ಅವಾಗಿಂದ ಬಾಕ್ಸ್ ತಿಂತಾಳೆ. ಯಾಕಕ್ಕ ತಿನ್ನಲ್ವಾ? ನಂಗೆ ತಿನ್ಸೋಲಿ. ದೀಪ್ತಿ ನೀವು ಹಾಯ್ ಮಾಡಲ್ವಾ? ಹಾಯ್ ಹಾಯ್ ಗೈಸ್ ಈ ಹುಡುಗಿ ನಂಗೆ ತಿನ್ನಿಸ್ತೀರಾ ಗೈಸ್? ಯಾಕಂತ ಕೇಳಿದ್ರೆ ನಾನು ತಿನ್ಸಲ್ಲ. ಅವಳು ತಿನ್ಸಲ್ಲ ಅಂದರೆ ತಿನ್ಸಲ್ಲ. ಯಾರು ಹೇಳಿದಂಗಲ್ಲ? ಅಪೂರ್ವ ಪಾ ಅವಳು ಇವತ್ತು ಕೋಪ ಮಾಡ್ಕೊಂಬಿಟ್ಟವಳೆ ಫುಲ್ಲು. ಅಕ್ಕ ಹುರ್ಕೊಂಬಿಟ್ಟವಳೆ, ಅದಕ್ಕೆ ತಿರುಗ್ತಾ ಇಲ್ಲ. ಗೈಸ್ ಹಾಯ್ ಹಾಯ್ ರೈಸ್ बनाने के ಹಾಯ್ हाय ಹಾಯ್ ಹಾಯ್. वो लेमन राइस ಇನ್ನೇನು ಇದೆ ಬ್ಯೂಗಲ್ ರಾಕ್. ಅಪೂರ್ವ हाँ तो लेमन राइस हाँ तो उसको हाय खिचड़ी बोलते हैं. हमारे तड़का लगाने के बाद प्याज डाल. ಅಕ್ಕ ಡ್ಯಾನ್ಸರು ಗೈಸ್, ಡ್ಯಾನ್ಸರು ಫುಲ್ ಏನು ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಕಾಲು ಜೋರಾಗಿ ಕುಟ್ತಾರೆ ಗೈಸ್. ನನ್ನ ಹೊಸ ವಾಚು. ನಾನು ಇವಾಗ ತೋರಿಸಿ ಹಿಂಗೆ ಕಾಣಿಸಿದ ಹಂಗೆ ಇರು. ಫುಲ್ ಸೈಡ್ ಆ್ಯಂಗಲಿಂದ ಎಷ್ಟು ಚೆನ್ನಾಗಿ ಒಳ್ಳೆಯಲ್ಲ. ಹೀರೋಯಿನು ಅಕ್ಕ ಫುಲ್ ಸ್ಪೀಡ್. ಅಕ್ಕ ಫಸ್ಟ್ ಟೈಮ್ ಬೇರೆ ಇಯರಿಂಗ್ಸ್ ಹಾಕಿರೋದು. ನಮ್ಮ ಮಾತ್ರ ಇದು ಹೇಳ್ಬಿಟ್ಟು ಬಂದೆ ಕುಸುಮ ಅವಳಾಗಲಿ ಇದು ನೋಡ್ಬೋದು. ಅವಳು ಬೇರೆ ಹಾಕೋದೇ ಇಲ್ಲ, ಇವತ್ತೇ ಹಾಕಿರೋದು. ಕೊನೆ ಮೂಮೆಂಟು ಕೆಮ್ಕೊಂಡು ಹೋಗ್ತಾವಳೆ. ಅದು ಯಾವುದೋ ವೈಟ್ ಏನಂತಾರೆ ಅದನ್ನ? OUDನ ಓದ್ ಓಡ್ ಆಡ್ ಒನ್ ಔಟ್. ಹೇರ್ ಸ್ಟೈಲ್ ಐ ವಿಲ್ ಅಪ್ಲೈ ಮೈ ಅತ್ತರ್ ಇಟ್ ಸೆಲ್ಫ್. ತೋರ್ಸು. ಸ್ಮೈಲ್ ನೋಡ್ಮೋ. ಸ್ಮೈಲ್ ಮುಗುದು ಸ್ಮೈಲು ತೋರ್ಸು ಹೆಂಗಿದೆ. ಬ್ರಾಂಡೆಡ್ ಬಟ್ ಇಟ್ ಇಸ್ ಡ್ಯಾಮ್ ಗುಡ್. ಚಿಕ್ಕದು ಇದೆ ಅಲ್ಲಿ ಕ್ಲಿಪ್ಪು. ಏಯ್ ವಾವ್ ಸಖತ್ತಾಗೈತೆ. ತಿನ್ಬಿಡೋಣ ನಂಗಿದೆ. ವೆನಿಲಾನಾ? ಚಾಕ್ಲೇಟ್. ನನ್ನ ಕ್ಲಿಪ್ ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟವಳೆ. ಕ್ಲಿಪ್ ತೋರ್ಸ್ಮ ಎಷ್ಟು ದೊಡ್ಡದು. ಇದು ನಮ್ಮ ಪಾಪುದು. ಕತ್ಕೊಂಡ್ಬಂದವಳೆ. ನನ್ನ ಹತ್ರ ಸೇಮ್ ಇದೆ, ದೊಡ್ಡ ಸೈಜ್ ಇದೆ. ಇರಿ ತೋರಿಸ್ತೀನಿ. ದೊಡ್ಡ ಸೈಜ್ ಇದೆ ಅಂತೆ ನೋಡಿ ಗಾಯ್ಸ್. ಇದು ನಾನು, ಇದು ಮೌರ್ಯ. ಪೆಪ್ಪರ್ ಸ್ಪ್ರೇ ಹೊಡಿತೀನಿ ನಿಮಗೆ. ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಆಟ ಆಡ್ತಾಳೆ ಗೈಸ್. ಹ್ಞೂ ಫಸ್ಟ್ ಸೇಫ್ಟಿ. ಹ್ಞೂ ಗೈಸ್ ನನ್ನ ಬ್ಯಾಗಲ್ಲಿ ಏನೇನಿದೆ ನೋಡೋಣ ಗೈಸ್. ಫಸ್ಟು ಕ್ಲಿಪ್ಪು. ಸೆಂಟ್ ಹೊಡಿತೀನಿ ಬೈ. ಏಯ್ ಕೆಮ್ಕೊಂಡು ಸತ್ತೋಗ್ತೀವಿ ಎಲ್ಲರೂ. ಬೇಡ ಬೇಡ ಅಲ್ಲ ಸೆಂಟೆ ಇಲ್ಲಿ ಕೆಳಗೆ ಪೆಪ್ಪರ್ ಸ್ಪ್ರೇ. ಇರಿ ಫಸ್ಟು ನನ್ನ ಬ್ಯಾಗಲ್ಲಿ ಒಂದು ಸ್ಕ್ರಂಚಿ ಇದೆ. ಇದು ಅಪೂರ್ವ ನಂಗೆ ಗಿಫ್ಟ್ ಕೊಟ್ಟಿದ್ದು. ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಬ್ರೋ. ನನ್ನ ಬ್ಯಾಗ್ ಇವತ್ತಿಂದು ಚಿಕ್ಕ ಬ್ಯಾಗ್ ತಂದೆ. ವಾಚ್ ಇನ್ ಮೈ ಬ್ಯಾಗ್. ಫಸ್ಟು ಅಯ್ಯೋ ಅದು ಮಾಸ್ಕು ಆಯ್ತಾ. ಆಮೇಲೆ ಒಂದು ರಬ್ಬರ್ ಬ್ಯಾಂಡು. ಅದೇನು ಕೈತಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕರ್ಬೇವು ಐತೆ ಗೊತ್ತಿಲ್ಲ. ಅದು ಕೊಂಡಿ ಸ್ಪ್ರೇ ಕೊಡಿ ಒಂದ್ಸತಿ ನೋಡೋಣ ಬೇಡ. ಹೆಂಗಿದೆಯೋ. ಅದು ನನಗೆ ಅಪೂರ್ವ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಆಮೇಲೆ ಅಯ್ಯೋ ಕುಸುಮ ಇದು ಅದು ನಂದು ಕುಸುಮದು ಸೇಮ್ ಐತೆ. ಆಮೇಲೆ ಇದು ಚಿಕ್ಕ ಮಿನಿ ಪರ್ಫ್ಯೂಮ್ ಟ್ರಯಲ್ ಸೈಜು. ಟ್ರಯಲ್ ಪ್ಯಾಕ್ ಏನೋ ಗೊತ್ತಿಲ್ಲ. ಅದಾದ್ಮೇಲೆ ನನ್ನ ಕಾಲೇಜ್ ಆರಾಮಾಗಿ ಸ್ಲೋ ಮಾಡೋಣ ಬಿಡು ನಾವು. ಪೆಪ್ಪರ್ ಸ್ಪ್ರೇ ಗೈಸ್. ಅಯ್ಯೋ ಬೇಡ. ಪೆಪ್ಪರ್ ಸ್ಪ್ರೇ ಕಾಂಪಿಟೇಷನ್ ನೋಡಿ ಕ್ಲಾಸಲ್ಲಿ ಹೊಡೆದ್ಬಿಟ್ಟಿದ್ರು ಗೈಸ್. ಬೇಡ. ನೆಕ್ಸ್ಟು ನಂದು ಏರ್ಪಾಡ್ಸ್ ಹೊಸದು ಗೈಸ್. ನೀಟಾಗಿ ತೋರ್ಸ. ವೆಟ್ ವೈಪ್ಸ್ ನೆನೆ ಖಾಲಿ ಆಗಿತ್ತು. ಇದು ಚಿಕ್ಕ ಮಾಯಿಶ್ಚರೈಸರು. ಆಮೇಲೆ ಒಂದು ಕ್ಲಿಪ್ಪು 10-4. ಆಮೇಲೆ ಲಿಪ್ಟಿಕ್ ಗೈಸ್. ಲಿಪ್ಟಿಕ್ ಐತೆ ಹಾಕೊಂಡು ಬೋರ್ ಆಗುತ್ತೆ ನಾಳೆಗೆ ಬೇಕು ಅಂತ. ಆಮೇಲೆ ಇದು ಲಿಪ್ಸ್ಟಿಕ್ಕು. ಇದು ಬಂದು ಜಲತಿ.
ಜನತಿ ಅಲ್ಲ, ಜನತಿ ಕೊಡ್ಸಿದ್ದು ಅಲ್ಲ, ಜನತಿ ಕೊಡ್ಸಿದ್ದಲ್ಲ, ಇದು ಜನತಿನೇ ಎತ್ಕೊಂಡ್ಬಂದಿದ್ದೀನಿ. ನನಗೆ ರೆಡ್ ಇಷ್ಟ ಆಗಿಲ್ಲ ನಾಳೆಗೆ ಫಂಕ್ಷನ್. ಆಮೇಲೆ ಉದಯಿಗೆ ಮ್ಯಾಚ್ ಆಗ್ತಾ ಇದೆ. ಟ್ಯಾಬ್ಲೆಟ್ PVHಗೆ, ಇದು ಮೇಕಪ್ ರಿಮೂವರು, ಆಮೇಲೆ ಒಂದು ಸ್ಯಾನಿಟರಿ ಪ್ಯಾಡು, ಆಮೇಲೆ ಇಯರಿಂಗ್ಸ್ ಇಷ್ಟು ಏನೇನೋ ಬಂದಿತ್ತು ಇಯರಿಂಗ್ಸ್ ಅಷ್ಟೇ. ಬೇಕಾಲಿ ಇದು ಉದಯ್ ಔಟ್ಫಿಟ್ ಜೊತೆ ಕರೆಕ್ಟ್ ಮ್ಯಾಚ್ ಆಗ್ತಿದೆ. ಅಕ್ಕ ಬುಲೆಟ್ ಓಡಿಸ್ತಾಳೆ ಗೈಸ್, ಬುಲೆಟು ಸಾಯಿಸ್ತಾಳೆ. ಸೊ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಅವ್ರುಗಳನ್ನ ಯಾರೂ ಬಂದಿಲ್ಲ. ಹೋಗೋಣ. ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಫುಲ್ದು ಮೇಕಪ್ ಬಾಕ್ಸ್. ಇದು ಅನು ಪೌಡ್ರ್ ಹಾಕೊಂತವಳೆ ಅಕ್ಕ. ಪಾಪ ನಮ್ಮ ಥರನೇ ಆಯಿಲಿ ಸ್ಕಿನ್ನು. ಹೆವಿ ಆಯಿಲಿ ಗೈಸ್. ನನಗೆ ಇಷ್ಟ ಇರೋ ಬ್ರ್ಯಾಂಡು. ನಾನು ಕಾಣಿಸ್ತಿದ್ದೀನಿ ಫೀಲಿಂಗು. ಆದ್ರೆ ಅವಳು ಹೀಲ್ಸ್ ಹಾಕೊಂಡ್ಬಂದವಳೆ. ಸೊ ಕಾಲೆಲ್ಲ ಏನಾಗಿದೆ ಅದಾಗ ಈ ಕಾಲೇಜಿಗೆ ಬಂದಾಯಿತು. ಸೊ ವಿ ಆರ್ ಗೋಯಿಂಗ್. ನಿನ್ಗೋಸ್ಕರ ರೆಡ್ ಕಾರ್ಪೆಟ್ ಹಾಕಿರೋದು. ಹೋಗು ಉದಯ್ ಬಾ. ಉದಯ್ ಬಾ, ರೆಡ್ ಕಾರ್ಪೆಟಲ್ಲಿ ನಡ್ಕೊಂಬ. ಒಂದು ಪೆಪ್ಪರ್ ಸ್ಪ್ರೇ ಥರನೇ ಅವನೇ ಬಾ. ಸೊ ಗೈಸ್ ಆಡಿಟೋರಿಯಮ್ಗೆ ಬಂದಾಗಿದೆ. ಹಾಡಾಡ ಏನೋ ತೋರಿಸ್ತಾ ಇಲ್ಲ ಅಕ್ಕ. ಬ್ಯಾಡ್ ಗೈಸ್ ಆಡ್ತಾವ್ರೆ. ಬಟ್ ಇವರು ಗೆಸ್ಟ್ ಅಂತೆ, ಪಿಂಕ್ ಸ್ಯಾರಿ. ಅವರು ಸೀರಿಯಲ್ ಆ್ಯಕ್ಟರು, ಬಟ್ ಮೇನ್ ಗೆಸ್ಟೇ ಬಂದಿಲ್ಲ ಇನ್ನು. ಕಾಲೇಜ್ ಮ್ಯಾಗಝೀನ್ ಅಂತೆ, ಅದನ್ನು ಏನೋ ಮಾಡ್ತಾ ಇದ್ದಾರೆ, ಅಂದರೆ ಓಪನಿಂಗ್ ಸೆರಿಮನಿ ಅದೇನೋ ಗೊತ್ತಿಲ್ಲ. ಸೊ ಇವತ್ತು ಜನನೇ ಇಲ್ಲ, ಫುಲ್ಲು ಜನ ಕಮ್ಮಿ ಅವ್ರೆ. ಹಿಂದೆ ಎಲ್ಲ ಫುಲ್ ಖಾಲಿ ಇದೆ, ಯಾಕಂದರೆ ಇವತ್ತು ಅಷ್ಟು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಇಲ್ಲ ಅಂತ ಜನನೇ ಬಂದಿಲ್ಲ ಇವತ್ತು. ಇಂಗ್ಲೀಷ್ ಮ್ಯಾಮು ಚೆನ್ನಾಗಿ ಬಂದಿದ್ದಾರೆ ಇವತ್ತು, ಕ್ಯೂಟ್ ಆಗೋರೆ ನೋಡಿ. ಇಯರಿಂಗ್ಸು ಡಿಫ್ರೆಂಟ್ ಆಗಿದೆ, ಬ್ಲೌಸ್ ಎಲ್ಲ ಫುಲ್ ಚೆನ್ನಾಗಿ ಹೊಲ್ಸೋರು, ಚೆನ್ನಾಗಿದ್ದಾರೆ ಮ್ಯಾಮ್. ಅವರು ನಮ್ಮ ಪ್ರಿನ್ಸಿಪಲ್, ಅವರು ಮಧ್ಯದಲ್ಲಿ ಪಿಂಕ್ ಸ್ಯಾರಿ ಯಾರೋ ಅಲ್ಲ, ಸೀರಿಯಲ್ ಆ್ಯಕ್ಟರು. ನೋಡಿದ್ದೀನಿ ಅಷ್ಟೇ ಗೈಸ್. ಬಟ್ ನಮ್ಮ ಇಂಗ್ಲೀಷ್ ಚೆನ್ನಾಗಿ. ಇದು ಎಲ್ಲೋದ್ರೂ ಮ್ಯೂಸಿಕ್ ಇದೆ ಇರುತ್ತಲ್ಲ. ಎಲ್ಲರೂ ಆಚಾರ್ಯರು ಹಾಗೂ ಮುಂದಿನ ಸಾಲಿನಲ್ಲಿ ಕೂತಿರುವಂತಹ ಎಲ್ಲ ಹಿರಿಯರು, ಇವರೆಲ್ಲರ ಸಮ್ಮುಖದಲ್ಲಿ ನಾನು ಇಂಥ ಒಂದು ವಿದ್ಯಾಸಂಸ್ಥೆಯ ಜೊತೆಯಲ್ಲಿ ಆ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಆ ಸಂಸ್ಥೆಯ ಕಲಾ ವೇದಿಕೆಯಾಗಿ ನೀವೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದೀರಾ. ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಲೆಗಳ ಚಟುವಟಿಕೆಗಳ ಉದ್ಘಾಟನೆ ಆಗಿದೆ. ಆ ಒಂದು ನಿಮ್ಮ ಮ್ಯಾಗಝಿನ್ ಹೆಸರು ನೋಡೇ ನನಗೆ ಬಹಳ ಸಂತೋಷ ಆಯ್ತು. ಅಭಿಮುಖ ಅಂತ ಇದೆ. ಒಳ್ಳೆಯದಕ್ಕೆ ಒಳ್ಳೆಯ ಸಮಾಜವನ್ನ. ಫೋಟೋಗ್ರಾಫರು ಇವ್ರು ನಮ್ಮ ಅಕೌಂಟ್ಸ್ ಮ್ಯಾಮ್. ಫೋಟೋ ಸೆಷನ್ ಹ್ಯಾಪನಿಂಗ್. So beautiful, so ಮ್ಯಾಮ್ ಏನಾದರೂ ಹೇಳ್ತೀರಾ ಮ್ಯಾಮ್? ವಾವ್. ಮ್ಯಾಮ್ ಮ್ಯಾಮ್ ನಮ್ಮ ಬಗ್ಗೆ ಹೇಳಿ ಮ್ಯಾಮ್ ನೀವು. ನಾನು ಹೆಂಗೆ ಮ್ಯಾಮ್ ನನ್ನ ಬಗ್ಗೆ ಹೇಳಿ? ಕಾಲೇಜ್ಗೆ ಬರಲ್ಲ ನಾನು. ಅವಳು ಬೇಡ, ಅದು ಬೇಡ. ನಂದು ಕುಸ್ಮದ ಎಲಿಗೆಂಟ್ ಸ್ಟೂಡೆಂಟ್. ಯಾರೋ ಇಬ್ರಲ್ಲಿ. ನಾನು ಹೋಗಿ ನೀನಿಲ್ಲ ಹೋಗಿ. ನಾನು ಎಲಿಗೆಂಟ್ ಸ್ಟೂಡೆಂಟ್ and she is very fond of ಮ್ಯಾಮ್ ಅಕೌಂಟ್ಸ್ ಬರಲ್ಲ ಅಂದಿಲ್ವಲ್ಲ ಮ್ಯಾಮ್ ನೀವು? She is very fond of her career. She is completely into vlogging and she does good vlogs, and she is also good at studies.
ಯಾರು ಗೊತ್ತಿಲ್ಲ ಇವಾಗ ನನ್ನ ಬಗ್ಗೆ ಹೇಳ್ತಾರೆ ಹೇಳ್ರಿ ಇವಾಗ ಫೋರ್ಸ್ಫುಲ್ ಕ್ಯಾಮ್ರಾ ಇಟ್ಬಿಟ್ಟು ಹೇಳ್ರಿ ಅನ್ನೋ ರೇಕ್ಸ್ ಬೇಡ ಸರಿ ಆಯ್ತು ಹೇಳಿ ಮ್ಯಾಮ್ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲಲ್ಲ ಗೊತ್ತಿಲ್ಲ ಮ್ಯಾಮ್ ಇವಳು ಯಾರು ಮ್ಯಾಮ್ ಇವಳು ಅಣ್ಣ ಇನ್ಸ್ಟಾಲ್ ಇವಂತೆ ಏಯ್ ಮ್ಯಾಮ್ ಅವ್ರ ಬಗ್ಗೆ ಹೇಳ್ತಾ ಸುಮ್ಮನೆ ಹೋಗೋಲ್ ಅಷ್ಟೇ ನಿನ್ ಬಗ್ಗೆ ಮ್ಯಾಮ್ ನಿಮ್ ಬಗ್ಗೆ ಏನು ಬಾಯಿ ಮಾತೇ ಬರ್ದಿರೋ ಅಷ್ಟು ಗೊತ್ತಿಲ್ಲ ಅಂತೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಕಣ್ಣಲ್ಲಿ ಕಣ್ಣಾರಿಟ್ಟು ಮನಸ್ಸಿನಲ್ಲಿ ಮನಸ್ಸಾರಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದು ಯಾರು ಒಂದೊಂದು ಹುಡುಗಿರಲ್ಲೂ ಕನಸು ಮತ್ತು ಯಾರು ಎಂದು ಹೇಳೋದಿಲ್ಲ ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಮಾಡಿ ಬಿಡೋ ಅಲ್ವಾ I would like to welcome Priyanka Shetty. As she is being the wife of famous, well-known Kannada actor and director Upendra Sir, who has studied in our APS college. Her role. ನಾನು ಉಪೇಂದ್ರ ಅವ್ರಿಗೆ ಯಾವಾಗ ಹೇಳ್ತೀನಿ ನಿಮಗೆ ಕಾಲೇಜಲ್ಲಿ ಸಿಗ್ಬೇಕಾಗಿತ್ತು ನಾನು ಸೊ ಅವಾಗ ನಾನು APS ಅಲ್ಲಿ ಓದ್ಬೇಕಾಗಿತ್ತು ಅಲ್ವಾ ಸಿಗ್ಬೇಕಾಗಿತ್ತು ಬಟ್ ಅವ್ರು ಯಾವಾಗ ಹೇಳ್ತಾರೆ ನಿಮ್ ಕಾಲೇಜ್ ಜೊತೆ ಇದ್ರೆ ನಾನು ಓದ್ತಾ ಇರಲಿಲ್ಲ life we are becoming doctors, lawyers, pilots, we are shining in the army, we are doing all kinds of jobs that men have done and are excelling in, but still there's a lot of crime against women. So I want all of you not to let that hinder you. There should be no fear. ನೀವು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು, ನೀವು ನಿಮ್ಮ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಕಲಿಬೇಕು. ಬೆಂಗಳೂರು ಕಾಲೇಜ್ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅದು ಉಲ್ಲಾಸ ಚೇರ್ ಎತ್ಕೊಂಡು ಹೋಗಿ ಬಂದ್ ಮಾಡ್ತಾನೆ. ಮೈ ಮೂವಿ ಡೈಲಾಗ್ ನನಗೆ ಯಾವುದು ಜ್ಞಾಪಕ ಇಲ್ಲ, ಬಟ್ ಐ ಕ್ಯಾನ್ ಸೇ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಸೊಸೈಟಿಗೆ ಏನದು ಇಲ್ಲೇ ಒಂದು ಇದಾಗತ್ತೆ ನೋಡಿ. 1935 ಶುರು ಆಯಿತು ಅಂತ ಹೇಳ್ತಾ ಇದ್ರು. ಸೊ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋ ಜೊತೆಗೆ ಇವತ್ತು ಎಷ್ಟು ಬೈ ಲ್ಯಾಂಗ್ವೇಜ್ ಏನಿದು ಸಮೋಸ ಚಾಟೇನೋ ಇದು ಮೋರಿ ಅನ್ನು ಏನು ಮಾಡ್ತಾ ಇದ್ದೆ? ಓಕೆ ಅಷ್ಟೇ ತಿನ್ನೋಣ ಇವಾಗ. ಎತ್ಕೋ ಇರುತ್ತೆ ಆಗ ಸ್ಪೂನೇ ಇಟ್ಕಲ್ಲ ಮಗು ಇಷ್ಟು ತಿಂದಿದ್ದಾಯ್ತು. ಇವಳು ಪಡ್ಕೊಂತವಳೆ, ಸ್ಮೂತ್ ಕುಡಿತಾ ಇದೀವಿ. ಹೋಗ್ಬೇಕು, ಇನ್ನೊಂದು 10 ನಿಮಿಷಕ್ಕೆ ಹೋಗ್ಬೇಕು ಅಷ್ಟೇ. ಗಾಡಿ ಹತ್ತಿಸ್ತೀನಿ ಕೊಡೋ ಅಂತ ಇವಳು ಬ್ಯಾಗ್ನ ಅಲ್ಲಿ ನಾವು ಎಲ್ಲಿ ತಿಂತಾ ಇದ್ರಿ ಅಲ್ಲೇ ಬಿಟ್ಬಿಟ್ಟು ಅರ್ಧ ಹೋಗ್ಬಿಟ್ಟಿದ್ರಿ. ಅವಳು ಬೇಡ ಇನ್ಮೇಲೆ ನಾನು ಆಗಲಿ. ಹೋಗೆ ಬೆಳಗ್ಗೆಯಿಂದ ಏನು ಇಗ್ನೋರ್ ಮಾಡೋಳೆ ಅಂದರೆ ಜೂನಿಯರ್ ಕೈನೇ ಇಟ್ಕೊಂಡಿದ್ಲು. ಈಗ ಸಾಕು ಹೋಗಿ. ಕೂದಲು ಚೆನ್ನಾಗಿದೆ. ಹಿಂಗೆ ಆಡ್ತಾ ಇದೆ. ನೀನೇ ಅಂದಿದ್ದು ಅದಕ್ಕೆ.
ಅಂದರೆ ನೋಡೋಣ ಹೀರೋಯಿನ್ ಫೀಲ್ಸು. ನೀನಿಲ್ಲ ನಾನು ನಿನ್ನ ತೋಟದಿಲ್ಲ. ಏಯ್ ಏನ ನೀನು ಕಮೆಂಟ್ ಪಾಸ್ ಮಾಡಿದ್ರು ಬಿಡು. ಏನಂದ್ರು? ಏನೋ ಅಂದ್ರು ಯಾರೋ ಅಂಕಲ್. ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಬಂದು ಇವಳ್ದು ಯಾರು ಎತ್ತಿರ್ಲಿಲ್ಲ. ಬ್ಯಾಗ್ ಸಿಕ್ತು, ಬರ್ತಾಳೆ. ಅರೆ ನೀನು ಹೋಗೆ, ನನ್ನ ಕ್ಯಾಮ್ರಾಗ ಅಡ್ಡ ಬರ್ತಾ ಇದೆಯಾ? ಗೋ ಗೋ ರೇಂಜಿಗೆ ಗೋ ಗೋ. ಹೋಗ್ ಕೊಡೋರು. ಸೊ ಗೈಸ್, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಅಯ್ಯೋ ಬೋಳಿ. ಮಳೆ ಬರ್ತಾಯಿದೆ. ನಾವಿಲ್ಲಿ ಆಚೆ ಬಂದಿದ್ದೀವಿ. ಒಳಗೆ ಭರತನಾಟ್ಯ ಸ್ಟಾರ್ಟ್ ಆಗಿದೆ ಇಲ್ಲಿ ಆಡಿಟೋರಿಯಮಲ್ಲಿ. ಸಾಯಕ್ಕಿನ ಮುಂಚೆ ಏನು ನಿಮ್ಮ ಕೊನೆ ಆಸೆ? ಅಕ್ಕ ನೀವು ಹತ್ತೀರಾ? ನಿಮ್ಗೆ ಟೀಚರ್ಸ್ ಅವರಿಗೆ ಬೈಟ್ ಬಿಡ್ತಾರೆ. ಉಲ್ಲಾಸ್ ನೀನು ಹೋಗು. ಉಲ್ಲಾಸ್ ಆರು ಉಲ್ಲಾಸ್ ಇಬ್ರು ಲಂಗ ದೋಸ್ತ್ ಆಡ್ತಾರೆ ಇವಾಗ. ಸೀರಿಯಸ್ ಆಗಿ ನಮ್ಮ ಜೂನಿಯರ್ಸ್ ಆಗಿ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಕ್ಲಾಸ್ ಅವ್ರು ಇದ್ದಾರೆ. ವೇಸ್ಟ್ ಈ ತರ ಎಲ್ಲ ಇವನೇ ನಮ್ಮ ಕ್ಲಾಸ್ ಅವನು. ಇವರೆಲ್ಲ ನಮ್ಮ ಜೊತೆ ಇರಲ್ಲ. ಮೂರು ಜನ ಸಾಯಿ. ಏಯ್ ಚಾರ್ಜ್ ಖಾಲಿ ಆಗೋ ಸ್ವಲ್ಪ ಬನ್ರಿ ಎಲ್ಲ. ಇರಿ ಏ ಹಂಗೆ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳೋಣ. ಇರ್ರಿ ಓಕೆ ಡನ್. ಅಕ್ಕ ಸಾಯ್ತಾಳೆ ಗೈಸ್. ಏನಕ್ಕಮ್ಮ ಕಾರಣ? ನೀನೇ ಕಾರಣ. ಅವಳ ಫೋನ್ 10 ರೂಪಾಯಿ ಕೊಡ ಎಲ್ಲೋನಲ್ಲಿ. ಏನು ಇಲ್ದಿರ ಫೋನ್ ಏನು ಯೂಸು? ಅವಳು ಸಾಯ್ತಾಳೆ ಏನಾದರೂ ಹೇಳ್ತೀಯಾ? ಅನು ಸಾಯ್ತಾ ಇದ್ದಾಳೆ ಏನಾದರೂ ಹೇಳ್ತೀಯಾ? ಇಲ್ಲ ಇಲ್ಲಿ ಬಿಟ್ಟರೆ ಸೌಂದರ್ಯ ಸಂಗೀತ ಯಾರೇ
ನೀನು ಇವತ್ತು ಲಾಸ್ಟ್ ಡೇ ಆಫ್ ಪ್ರಾಕ್ಟೀಸ್, ಫುಲ್ಲು ಮಳೆ. ಏನಾದ್ರು ಹೇಳ್ತೀರಾ ಅಕ್ಕ? ಒಂದು ನಿಮಿಷ ಫ್ಯಾಷನ್ ವಿಡಿಯೋ ಕಳಿಸಿದೆಯಲ್ಲ ಗ್ರೂಪಲ್ಲಿ, ಅದು ಒಬ್ರು ಒಂದು ಫೋನ್ ಕೊಡಿ, 2% ಫೋನ್ ಯಾರ ಹತ್ರ ಇದೆ? ಸೊ ಹಾಯ್ ಗೈಸ್, ಟೈಮ್ ಬಂದು ಈಗ ನೋಡಿ ಅಲ್ಲಿ 12 o'clock ನೈಟ್ 12 o'clock. ಇನ್ನೂ ಒಂದು 5 minutes ಇದೆ ಅಷ್ಟೇ, 11:55 ಆಗ್ತಿದೆ. ಸೊ ನಾನು ವ್ಲಾಗು ಮೇ ಬಿ ಅರೌಂಡ್ 6 o'clock ಏನೋ ಲಾಸ್ಟ್ ಶೂಟ್ ಮಾಡಿದ್ದು. ಅದಾದಮೇಲೆ 7ಗೆ ನಾನು ಒಂದು ಕ್ಲಿಪ್ ಸೃಜನ ಫೋನಲ್ಲಿದೆ ಅಷ್ಟೇ. ಏನಕ್ಕಂದರೆ ನಾನು ಫೋನ್ ಫುಲ್ ಡೆಡ್ ಆಗಿ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫೋನು 0% ಆಗಿದ್ದು. ಹಾಗೆ ಫೋನ್ ಸ್ವಿಚ್ ಆಫ್ ಆಯಿತು. ಫಸ್ಟ್ ಟೈಮ್ ನಾನು ಕೇಳ್ದಿರೋ ಏರ್ಪಾಡ್ಸ್ ಹಾಕೊಂಡಿರೋ ಹಂಗೆ ಮನೆಗೆ ಬಂದಿದ್ದು. ಸೊ ನಾನು ಮನೆಗೆ ಬರೋಷ್ಟು ಪ್ರಾಕ್ಟೀಸ್ ಮುಗಿಸ್ಕೊಂಡು 8 o'clock ಆಗೋಗಿತ್ತು. ಬಿಟ್ಟರೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫುಲ್ಲು ಹೀಲ್ಸ್ ಹಾಕ್ಕೊಂಡೇ ಇದ್ದೆ. ಮಳೆ ಬೇರೆ ಅಲ್ವಾ, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ನಾಳೆಗೆ ಅಂತ ಕಾಲನ್ನ ಬಿಸಿಲೆಲ್ಲ ಇಟ್ಕೊಂಡು ಊಟ ಮಾಡಿ ಸ್ಕಿನ್ ಕೇರ್ ಮಾಡಿಕೊಂಡು ಎಲ್ಲ ಆಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದೀನಿ ನಾಳೆ ಹೋಗೋಕ್ಕೆ. ನಾಳೆ ಬೆಳಗ್ಗೆ 6 o'clock ಅಷ್ಟರಲ್ಲಿ ನಾವು ಸೃಜನ ಮನೇಲಿರಬೇಕು. ಅದಕ್ಕೋಸ್ಕರ ನನ್ನ ಬಟ್ಟೆ, ಹೀಲ್ಸು, ಜುವೆಲ್ಸು, ಮೇಕಪ್ಪು, ಹೇರ್ ಸ್ಟ್ರೈಟ್ನರು, ಆಮೇಲೆ ರಿಂಗ್ ಲೈಟು ಏನೇನೋ ಇದೆ. ಸೊ ಎಲ್ಲ ಇವಾಗ ಪ್ಯಾಕ್ ಮಾಡ್ತಿದ್ದೀನಿ ಅರ್ಜೆಂಟಲ್ಲಿ. ಸೊ ಗೈಸ್, ನಾನು ನಾಳೆ 4 ಥಿಂಗ್ಸ್ ತೊಗೊಂಡು ಹೋಗ್ತಾ ಇರೋದು. ಒಂದು ಈ ಟೋಟ್ ಬ್ಯಾಗಲ್ಲಿ ಸ್ಟ್ರೈಟ್ನರ್ ಇದೆ, ಅಂಬ್ರೆಲಾ ಇದೆ, ವಾಟರ್ ಬಾಟ್ಲ್ ಇದೆ, ಆಮೇಲೆ ಚಿಕ್ಕ ಮೇಕಪ್ ಪೌಚ್ ಇದೆ ಅನಿಸುತ್ತೆ. ಬಿಟ್ಟರೆ ಇಲ್ಲಿ ರಿಂಗ್ ಲೈಟ್ ಇದೆ. ರಿಂಗ್ ಲೈಟು ಜೊತೆಗೆ ಟ್ರೈಪಾಡ್ ಸ್ಟ್ಯಾಂಡ್ 2 ಇದೆ. ಇದು ನಾಳೆ ನನ್ನ ಫ್ಯಾಷನ್ ಶೋ ಲಾಸ್ಟ್ ಪೋಸಿಗೆ ನನಗೆ ಇಡಬೇಕು. ಬಟ್ ಇದರಲ್ಲೂ ನಾನು ಏನೇ ಇಟ್ಕೊಂಡಿದ್ದೀನಿ, ಪೆಪ್ಪರ್ ಸ್ಪ್ರೇ, ಬ್ಯಾಲೆಟು, ಒಂದು ಲಿಪ್ ಬಾಮು, ಮತ್ತೇನು ಅಷ್ಟೊಂದು ಥಿಂಗ್ಸ್ ಇಟ್ಕೊಂಡಿಲ್ಲ, ಸ್ವಲ್ಪ ಖಾಲಿನೇ ಇದೆ. ಈ ಬ್ಯಾಗಲ್ಲಿ ಕೆಳಗೆ ಇದೊಳ್ಳೆ ಸೂಟ್ ಕೇಸ್ ಥರ ಫೀಲು ಗೈಸ್ ನನಗೆ. ಸೊ ಕೆಳಗೆ ಹಾಫ್ ಅಷ್ಟರಲ್ಲಿ ನಂದು ಇಟ್ಕೊಂಡಿದ್ದೀನಿ, ಬಟ್ಟೆ ಇಟ್ಕೊಂಡಿದ್ದೀನಿ. ಮೇಲೆ ಒಂದು ಚಿಕ್ಕ ಬಾಕ್ಸ್ ಮಾತ್ರ ಜ್ಯುವೆಲ್ರಿ, ಅಷ್ಟೊಂದಿಲ್ಲ ನಂದು ಜ್ಯುವೆಲ್ರಿ. ಮೇಲೆ ದೊಡ್ಡ ಪಿಂಕ್ ಮೇಕಪ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಮುಂದೆ ಸಮ್ ನೆಸೆಸಿಟಿ, ಒಂದು ದಪ್ಪ ಪೌಡರು, ಆಮೇಲೆ ನೈಲ್ ಪಾಲಿಶ್ ರಿಮೂವರ್, ಅದೆಲ್ಲ ಹಿಂದೆ ಇಡೋಕ್ಕಾಗಿಲ್ಲ ಅಂತ ಇಲ್ಲಿ ಮುಂದೆ ಇಟ್ಟಿದ್ದೀನಿ ಅಷ್ಟೇ ಗೈಸ್. ಆಲ್ ಪ್ಯಾಕ್ಡ್. ಯಾವುದೋ ದೊಡ್ಡ ಟ್ರಿಪ್ಗೆ ಹೋದಂಗಿದೆ, ಮಾಡೋಣ ಬನ್ನಿ ಅಷ್ಟೇ ಗೈಸ್. ಮಲ್ಕೊಳ್ಳಿ, ಬಾಯ್. ಒಂದು 5-10 minutesಲ್ಲಿ ಮುಗಿಸಿ ನಾನು ಹೋಗಿ ಮಲ್ಕೊಂಡು ಬೆಳಗ್ಗೆ 5 o'clock ಎದ್ದೇಳಬೇಕು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಪಾರ್ಟ್ 2 ಬರುತ್ತೆ. ಪಾರ್ಟ್ 2 ಈಸ್ ನೆಕ್ಸ್ಟ್ ಡೇ. ನಮ್ಮದು ಫ್ಯಾಷನ್ ಶೋ, ಡ್ಯಾನ್ಸಲ್ಲಿ ಇಲ್ಲ, ನಮ್ಮ ಕ್ಲಾಸವರು ಡ್ಯಾನ್ಸು, ನಾನು ಫ್ಯಾಷನ್ ಶೋ ಎಲ್ಲ ಮೇನ್ ಇವೆಂಟ್ಸ್ ಇರೋದಲ್ಲ ನಾಳೆ. ಸೊ ನೋಡೋಣ ಬನ್ನಿ ನಾಳೆ ಹೆಂಗಿರುತ್ತೆ ಅಂತ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Stay positive, stay happy, bye.